ಶ್ರೀಮಾತೆಯವರು ನಿಂತ ನಿಲುವಿನಲ್ಲೇ ದೀಕ್ಷೆ ನೀಡಿದ ಸ್ವಾರಸ್ಯವನ್ನು ಮತ್ತು ಆ ಮಂತ್ರವೊಂದರಿಂದಲೇ ಅವನಿಗೆ ಬೇಕಾದ ಎಲ್ಲ ಸಾಂತ್ವನ ಸಮಾಧಾನವು ಸಿಗುತ್ತದೆ ಎಂಬ ಅವರ ಭಾವವನ್ನ ನಾವು ಗಮನಿಸಬೇಕು. ಅಂದ್ರೆ ಶ್ರೀಮಾತೆಯವರು ಅವನ ವ್ಯಾಕುಲತೆಯನ್ನು ಗುರುತಿಸಿ ತಾವು ನಿಂತ ನಿಲುವಿನಲ್ಲೇ ದೀಕ್ಷೆಯನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಆ ಮಂತ್ರವೊಂದರಿಂದಲೇ ಅವನಿಗೆ ಏನೆಲ್ಲ ಬೇಕೋ ಆ ಸಾಂತ್ವನ ಸಮಾಧಾನ ಎಲ್ಲವೂ ಮಂತ್ರದ ಮೂಲಕ ಸಿಗ್ತದೆ. ನಾವು ಅಷ್ಟೇ ಆಧ್ಯಾತ್ಮಿಕವಾಗಿ ನಾವು ಶಾಂತಿ ಪಡಿಬೇಕು ಅಂತಂದ್ರೆ, ಆನಂದ ಪಡಿಬೇಕು ಅಂದ್ರೆ, ಸಾಂತ್ವನ ಬೇಕಂದ್ರೆ ನಾವು ನಿರಂತರವಾಗಿ ಜಪ ಮಾಡಬೇಕು. ನಿರಂತರವಾಗಿ ನಾವು ನಾಮಸ್ಮರಣೆಯನ್ನು ಮಾಡಬೇಕು. ತನ್ಮೂಲಕ ನಾವು ಶಾಂತಿ ಪಡಿಬೋದು, ಆನಂದ ಪಡಿಬೋದು, ಸಮಾಧಾನ ಪಡಿಬೋದು. ನೊಂದ ಜೀವಕ್ಕೆ ಸಾಂತ್ವನವನ್ನು ನೀಡುವಂತಹ ಅದ್ಭುತವಾದ ಶಕ್ತಿ ಜಪಕ್ಕಿದೆ ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ ಸಮಾಧಾನ ಸಾಂತ್ವನದ ರೂಪದಲ್ಲಿ ಶ್ರೀಮಾತೆಯರು ಅವನಿಗೆ ದೀಕ್ಷೆಯನ್ನು ಕೊಟ್ಬಿಡ್ತಾರೆ. ತನ್ಮೂಲಕ ಅವನಿಗೆ ಸಾಂತ್ವನ ಸಿಗಲಿ, ಸಮಾಧಾನ ಸಿಗಲಿ ಅನ್ನುವಂಥದ್ದು ಶ್ರೀಮಾತೆಯವರ ಪ್ರಧಾನ ಉದ್ದೇಶ ಅಂತ ನಾವು ಗಮನಿಸ್ಬೋದು. ಇದು ಒಂದು ಘಟನೆ.